ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಈ ರೀತಿಯಾಗಿರೋ ಹೀರೆಕಾಯಿ ಪಲ್ಯನ ಒಂದು ಸಲ ಮಾಡಿ ನೋಡಿ. ಒಂದು ವಾರ ಇಟ್ಟರೂ ಕೆಡಲ್ಲ. ಎಲ್ಲ ರೀತಿಯಾಗಿರೋ ಪರಾಟ, ರೊಟ್ಟಿ, ಚಪಾತಿ, ಮೊಸರನ್ನ ಎಲ್ಲದ್ರ ಜೊತೆಲೂ ನಂಚ್ಕೊಂಡು ತಿನ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ. ಬಾಣಲೆ ಇಟ್ಕೊಂಡಿದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು, 2ರಿಂದ 3 ಚಮಚದಷ್ಟು ಎಣ್ಣೆ. ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕಾಗುತ್ತೆ. ಸುಮಾರು ಒಂದು 10 ಎಸಳಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಉಪಯೋಗ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ 1, 2 ಪದಾರ್ಥಗಳನ್ನ ಸುಮಾರು ಒಂದು 10ರಿಂದ 20 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. 20 ಸೆಕೆಂಡ್ ಆದಮೇಲೆ ಇದು ತುರಿದಿಟ್ಕೊಂಡಿರೋ ಹೀರೆಕಾಯಿ ಸಿಪ್ಪೆ ಸಹಿತವಾಗಿ. ಹೀರೆಕಾಯಿನ ಉಪಯೋಗ ಮಾಡೋಕ್ಕೆ ಮುಂಚೆ ಚೆಕ್ ಮಾಡಿ ನೋಡಿ. ಒಂದೊಂದು ಸಲ ಹೀರೆಕಾಯಿ ಕಹಿ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ ಸಣ್ಣ ಚಮಚದಲ್ಲಿ 1/4 ಚಮಚದಷ್ಟು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಮೀಡಿಯಮ್ ಸೈಜ್ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಬೀಜ ನಾರನ್ನೆಲ್ಲ ತೆಗಿಬೇಕು. ಕಲಿಸ್ಕೊಂಡು ಸುಮಾರು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಇದಾಗಷ್ಟರಲ್ಲಿ ಮತ್ತೊಂದು ಸ್ಟೆಪ್ ಇದೆ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಸಾಸಿವೆ, ಮೆಂತ್ಯ ಕಾಳು ಮತ್ತು ಜೀರಿಗೆ ಎಲ್ಲವುದನ್ನು ಸಣ್ಣ ಚಮಚದಲ್ಲಿ ತಲಾ 1 ಚಮಚದಷ್ಟು 3 ಪದಾರ್ಥಗಳನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸುಮಾರು 1ರಿಂದ 2 ನಿಮಿಷದಲ್ಲಿ ಆಗೋಗುತ್ತೆ. ಈ 3 ಪದಾರ್ಥಗಳ ಸುವಾಸನೆ ಚೆನ್ನಾಗಿ ಬರುತ್ತೆ. ಹುರ್ಕೊಂಡಿದ್ದಾಗಿದೆ. ತಣ್ಣಗಾದ್ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಕುಟ್ಕೋಬೇಕು. ಕೈಯಲ್ಲಿ ಕುಟ್ಟಿದ್ರೆ ಒಳ್ಳೆಯದು, ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕಿ ಕೂಡ ಪುಡಿ ಮಾಡ್ಕೋಬೋದು. ಹೀರೆಕಾಯಿ ತುರಿನ ಕೂಡ ಬೇಯಿಸ್ಕೊಂಡಿದ್ದಾಗಿದೆ. ಸುಮಾರು ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ. ಈ ರೆಸಿಪಿಯಲ್ಲಿ ನೀರನ್ನ ಉಪಯೋಗ ಮಾಡ್ತಾಯಿಲ್ಲ. ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಮೆಂತ್ಯ ಕಾಳು, ಜೀರಿಗೆ, ಸಾಸಿವೆ, ಅದು ಹಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದೇನು ಖಾರ ಜಾಸ್ತಿ ಇರಲ್ಲ. ನಾನು ಯಾವಾಗಲೂ ಉಪಯೋಗ ಮಾಡೋದು ಬ್ಯಾಡಿಗೆ ಹಚ್ಚ ಖಾರದ ಪುಡಿ. 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಬೆಲ್ಲ. ಈ ಪದಾರ್ಥಗಳನ್ನ ಹಾಕೊಂಡ್ಮೇಲೆ ಮತ್ತೊಮ್ಮೆ ಸುಮಾರು ಒಂದು 5 ನಿಮಿಷ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. 5 ನಿಮಿಷ ಆದಮೇಲೆ ಇದಾಗಿದೆ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಟಿದೆ. ಈ ರೆಸಿಪಿಯಲ್ಲಿ ನಾನು ನೀರನ್ನ ಉಪಯೋಗ ಮಾಡ್ತಾಯಿಲ್ಲ. ಹೀರೆಕಾಯಿಯಲ್ಲಿ ಇರೋ ನೀರಿನ ಅಂಶ ಕೂಡ ಎಲ್ಲ ಚೆನ್ನಾಗಿ ತೆಗೆದಿದ್ದಾಗಿದೆ. ಎಷ್ಟು ದಿನ ಇಟ್ಟರೂ ಕೆಡೋದಿಲ್ಲ ಇದು. ಅಥವಾ ತುಂಬಾ ಜಾಸ್ತಿ ದಿನ ಸ್ಟೋರ್ ಮಾಡೋಂಗಿದ್ರೆ ಫ್ರಿಡ್ಜಲ್ಲಿ ಇಟ್ಟು ಕೂಡ ಸ್ಟೋರ್ ಮಾಡ್ಕೋಬೋದು. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೋಬೋದು. ತಣ್ಣಗಾದ್ಮೇಲೆ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿದ್ರೆ ಒಳ್ಳೆಯದು. ಟ್ರೈ ಮಾಡಿ ನೋಡಿ. ತಿಂದ ಮೇಲೆ ವಾಯ್ಸ್ ಓವರ್ನ ಕೊಟ್ಟಿರೋದು. ಸಕ್ಕ ಟೇಸ್ಟಿಯಾಗಿತ್ತು. ಎಲ್ಲವುದ್ರ ಜೊತೆಲೂ ಚೆನ್ನಾಗಿರುತ್ತಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.